ಸಬ್ಸ್ಕ್ರೈಬರ್ ಮನೆ ಅಂತ ಹೇಳಿದೆ ಅಲ್ವಾ. ಇವಾಗ ನೋಡಿ ಓಕೆನಾ, ಆ ಕಡೆ ದಾರಿ ಇಲ್ವಾ ಗೈಸ್, ಈ ಕಡೆ ಹೋಗೋಣ ಬನ್ನಿ ಗೈಸ್, ತೋರಿಸ್ತೀನಿ. ಫುಲ್ ಗ್ಲೋ ಕಾಣಿಸ್ತಿದ್ಯಾ, ಎಮೋಲ್ಸ್ ಬ್ಯೂಟಿಫುಲ್ ಗೈಸ್. ನಮ್ಮಮ್ಮ ಮನೆ ಇವಾಗ ಮಾತ್ರ ನನ್ನ ಥರ ಇರ್ತಾರೆ, ಅದೇ ರೆಡಿ ಅದು ಯಾವುದೋ ಒಂದು ಕ್ರೀಮ್ ಹಚ್ಕೊತಾರೆ ಗೈಸ್, ಅದು ನಿಮಗೆ ತೋರಿಸ್ತೀನಿ. ಪಾಂಡ್ಸ್ ಏಜ್ ಮಿರಾಕಲ್ದು ಅದು ಹಚ್ಕೊಂಡಿದ ತಕ್ಷಣ ಬೆಳ್ಳಕ್ಕೆ ಗೈಸ್ ನಾವೆಲ್ಲ. ಸೊ ನಮ್ಮಪ್ಪ ಕಾರ್ದು ತೆಗೆದಿದ್ದಾರೆ, ಇವಾಗ ಅದರಲ್ಲೇ ಹೋಗೋದು. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಟು SMPK's ಫ್ಯಾಮಿಲಿ ಆಫ್ಟರ್ ವೀಡಿಯೋಸ್. ಬೆಳಗ್ಗೆ ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನು ಯಾಕೆ ಬೆಳಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಫಸ್ಟ್ ಆ್ಯಂಡ್ ಮೇನ್ ರೀಸನ್ ಬಂದುಬಿಟ್ಟು ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಗಣೇಶ ಹಬ್ಬನ ಆಚರಿಸ್ಬೇಕು. ಎಲ್ಲರ ಮನೆಯಲ್ಲೇ ಆಚರಿಸ್ತಾರೆ. ಕೆಲವರು ದೊಡ್ಡ ವಿಗ್ರಹನ ಇಕ್ತಾರೆ, ಕೆಲವು ಚಿಕ್ಕ ವಿಗ್ರಹನ ಇಕ್ಬಿಟ್ಟು ಮನೆಯಲ್ಲೇ ಪೂಜೆ ಮಾಡ್ತಾರೆ. ನಾವು ಆ ಥರ ಎಲ್ಲ ಏನೂ ಮಾಡಲ್ಲ ಗೇಸ್. ಮನೇಲಿ ಯಾವ ದೇವರಿದೆಯೋ, ಯಾವ ಗಣೇಶ ಅದು ವಿಗ್ರಹ ಇದೆಯೋ ಅದನ್ನೇ ಹೆಂಗೆ ಪೂಜೆ ಮಾಡ್ತೀವಿ. ಇವಾಗ ನಾನು ಆಚೆ ಬಂದಿರೋದು ಹಾಲು ಇಸ್ಕೊಬೇಕು. ಅಪ್ಪ ನನಗೆ ಹಾಲು ಇಸ್ಕೊಂಬಂದಿಲ್ಲ, ಅದಕ್ಕೆ ಹಾಲು ಇಸ್ಕೊಬೇಕಂತ ಬರ್ತಾಯಿದ್ದೀನಿ. ಸೊ ವ್ಲಾಗ್ನ ಹೋಗ್ಬಿಟ್ಟು ಬಂದು ಕಂಟಿನ್ಯೂ ಮಾಡ್ತೀನಿ. ನಮ್ಮಮ್ಮ ಏನು ಮಮ್ಮಿದು ಕಡುಬು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮಮ್ಮ ಈ ಸತಿ ಸ್ಟೀಮ್ಡ್ ಕಡುಬುನ ಮಾಡ್ತಾ ಇದ್ದಾರೆ. ಫ್ರೈ ಮಾಡ್ತೀವಲ್ವ ಆ ಕಡುಬುನ ಮಾಡಿಲ್ಲ, ಅದು ಕರ್ಜಿಕಾಯಿ. ಸಾರಿ, ಕರ್ಜಿಕಾಯಿನ ಮಾಡಿಲ್ಲ. ಇವಾಗ ನೋಡ್ಕೊಳ್ಳಿ ಗೈಸ್ ಯಾವ ಥರ ಮಾಡ್ತಾರೆ ಅಂತ. ಇವತ್ತಿನ ಬ್ರೇಕ್ಫಾಸ್ಟ್ ಹೆಸರು ಸಮಥಿಂಗ್, ಮತ್ತು ಇದು ಮಾಡಬೇಕು ಇನ್ನು ಗೈಸ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತ್ ಆ್ಯಂಡ್ ಸಾಫ್ಟಾಗಿ. ಇದು ಟ್ರೈ ಮಾಡ್ಬೊಮ್ಮೆ. ಸೊ ನಮ್ಮಮ್ಮನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಟೈಪ್ದು ಅದನ್ನೆಲ್ಲ ಕ್ಲೀನಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ, ಆವಾಗ ಶೇಪ್ ಕ್ಲೀನಾಗಿ ಸ್ವೀಟಾಗಿ ಬರುತ್ತೆ. ಟಾನ್ ಅಷ್ಟೇ ಗೈಸ್, ನೋಡಿ ಎಷ್ಟು ಕ್ಲೀನಾಗಿದೆ. ನಮ್ಮಮ್ಮ ಅಲ್ಲಿ ಎಲ್ಲನೂ ಇಟ್ಕೊಂಡಿದ್ದಾರೆ. ನೋಡಿ 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 ಎಣ್ಣೆ ಹಾಕ್ಕೊಬೇಕು ಇದಕ್ಕೆ, ಆಮೇಲೆ ಅದನ್ನ ಎತ್ಕೊಂಡು ಒಂಥರ ಉಂಡೆ ಮಾಡ್ಕೊಬೇಕು. ಆಮೇಲೆ ಅದನ್ನು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ತಟ್ಕೊಳ್ಳಿ. ಅದಾದಮೇಲೆ ಈ ಕಂಟೈನರ್ಗೆ ಅದನ್ನ ಹಾಕ್ಕೊಳ್ಳಿ. ಗೈಸ್ ಇವಾಗ ನಾವು ರೆಡಿಯಾಗಿದ್ದೀವಿ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಎಲ್ಲಿಗೆ ಮಮ್ಮಿ ಹೋಗ್ತಾ ಇದ್ದೀವಿ? ಮಮ್ಮಿ ಚಿಕ್ಕಪ್ಪ ಮನೆಗೆ. ಸೊ ನಮ್ಮ ಅಮ್ಮನೂ ಕ್ಯಾಶ್ ಮಾಡ್ತೀನಿ ಗೈಸ್. ಏನು ಮಮ್ಮಿ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮ ಚಿಕ್ಕಪ್ಪ ಮನೆಗೆ. ಸೊ ನಮ್ಮಮ್ಮ ಅವ್ರ ಚಿಕ್ಕಪ್ಪ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ? ಅರ್ಶಿನ ಕುಂಕುಮಕ್ಕೆ ಅರ್ಶಿನ ಕುಂಕುಮ ಕರೆದಿದ್ದಾರೆ. ಸೊ ನಮ್ಮ ಅಕ್ಕ ನೋಡಿ ಗೈಸ್ ಏನು ಕೆಲಸ ಮಾಡ್ತಿದ್ದಾರೆ. ಒಂದೇ ಸತಿ ಮೇಲೆ ರೆಡಿ ಮಾಡ್ಕೊಂಬರೋದು ಬಿಟ್ಬಿಟ್ಟು ಇವಾಗ ಬಿಟ್ಟು ಮಾಡ್ಕೊತಿದ್ದಾಳೆ. ಆ್ಯಂಡ್ ಬೈ ದ ವೇ ಐ ಡೋಂಟ್ ಕೇರ್. ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗಾಯ್ಸ್, ಲೆಟ್ಸ್ ಗೋ. ನಮ್ಮಪ್ಪ ನೋಡಿ ಆಲ್ರೆಡಿ ಆಚೆ ಹೋಗಿ ಏನೋ ದೊಡ್ಡ ಕೆಲಸ ನಮ್ಮಪ್ಪನೇ ಎಲ್ಲ ಮಾಡೋ ಥರ ಹೋಗಿ ನಿಂತ್ಕೊಂಡಿದ್ದಾರೆ ಗೈಸ್. ಅಲ್ಲಿ ಗೋಡನ್ ಕಟ್ಟಿದೆ ಅಲ್ವಾ ನಮ್ಮ ಮನೆ ಮುಂದೆ, ಅಲ್ಲಿ ಹೋಟ್ಲದೇನೋ ಸಾಮಾನೆಲ್ಲ ಇತ್ತು, ಅದನ್ನೆಲ್ಲ ಎತ್ತಿ ಇವ್ರು ಬಂದಿದ್ದಾರೆ, ಟ್ರಾನ್ಸ್ಪೋರ್ಟರ್ ಎತ್ತಿಕ್ತಾ ಇದ್ದಾರೆ. ನನ್ನ ಚಪ್ಪಲಿ ಇವತ್ತಿಗೆ. ಸೊ ಗೈಸ್ ಹೋಗ್ತಾ ಇದ್ದೀವಿ ಗೈಸ್. ಸೊ ಬನ್ನಿ ಗೈಸ್, ಮಮ್ಮಿ ಕಮ್ ಲೆಟ್ಸ್ ಗೋ. ಅಮ್ಮನಿಗೆ ತಕ್ಕ ಮಗಳು ನಾನೇ.
ಅಪ್ಪನಿಗೆ ತಕ್ಕ ಮಗಳು ಅಲ್ಲೇನೋ ಒಂದು ಬಾಕ್ಸ್ ಏನು ಎತ್ಕೊಂಡ್ ಬರ್ತಾ ಇದ್ದಾಳೆ. ಇದೇ ಅಪ್ಪ, ಅದೇ ಮಗಳು. ಅಪ್ಪನಿಗೆ ತಕ್ಕ ಮಗಳು, ಅಮ್ಮನಿಗೆ ತಕ್ಕ ಮಗಳು. ನಮ್ಮ ಅಮ್ಮ ಔಟ್ಫಿಟ್ ತೋರಿಸ್ತೀನಿ ಇದಕ್ಕೆ. ನಮ್ಮ ಅಮ್ಮ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ. ಇದಕ್ಕೆ ಮಮ್ಮಿ ನಮ್ಮ ಔಟ್ಫಿಟ್ ತೋರಿಸ್ತೀನಿ ನೋಡಿ ಗೈಸ್. ನಮ್ಮಮ್ಮ ಔಟ್ಫಿಟ್. ಮಮ್ಮಿ ನನ್ನ ಔಟ್ಫಿಟ್ ಇದೇನೋ ಗೈಸ್. ನಮ್ಮಮ್ಮ ಔಟ್ಫಿಟ್, ನಮ್ಮ ಅಕ್ಕ ಔಟ್ಫಿಟ್, ನಮ್ಮ ಅಪ್ಪ ಔಟ್ಫಿಟ್. ನಮ್ಮಮ್ಮ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ. ನಮ್ಮ ಔಟ್ಫಿಟ್, ನನ್ನ ಔಟ್ಫಿಟ್ ಇದೆ. ನನ್ನ ಔಟ್ಫಿಟ್ ಹಿಂಗಿದೆ ಗೈಸ್. ಇದು ನೀವು ಆಲ್ರೆಡಿ ನೋಡಿರ್ತೀರ. ಸೊ ಈ ಔಟ್ಫಿಟ್ ನಂಗೆ ತುಂಬ ಇಷ್ಟ ಆಗುತ್ತೆ. ಲಂಗ ಜಾಕೆಟ್ ಸಿಂಪಲ್ ಗೈಸ್ ನಾವೆಲ್ಲ. ಸೊ ನಮ್ಮಪ್ಪ ಕಾರ್ ತೆಗೆದಿದ್ದಾರೆ, ಇವಾಗ ಅದರಲ್ಲೇ ಹೋಗೋದು. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ. ಗೈಸ್ ನಾವು ಮನೆಗೆ ಬಂದು ಮಧ್ಯಾಹ್ನ ಮಲ್ಕೊಂಡಿದ್ವಿ. ಅಂದರೆ ನಮ್ಮಮ್ಮ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು, ನಾನು ಟಿ ವಿ ನೋಡ್ತಾ ಇದ್ದೆ ಗೈಸ್. ನಮ್ಮಮ್ಮ ಅಂತಾರೆ ಗೊತ್ತಾ, ನಿಮಗೆ ಯೂಟ್ಯೂಬ್ ಒಂದಿದ್ರೆ ಸಾಕು, ಊಟನೂ ಬೇಡ ಏನೂ ಬೇಡ ಅಂತ. ಸ್ಟಡೀಸು ಬೇಡ. ಏನು ಫುಲ್ ಗ್ಲೋ ಆಗಿ ಕಾಣಿಸ್ತಿದ್ಯಾ? ಐ ಆಮ್ ಆಲ್ವೇಸ್ ಬ್ಯೂಟಿಫುಲ್. ಗೈಸ್ ನಮ್ಮಮ್ಮ ಮನೆ ಇವಾಗ ಮಾತ್ರ ನನ್ನ ಥರ ಇರ್ತಾರೆ. ಅದೇ ರೆಡಿ ಅದು ಯಾವುದೋ ಒಂದು ಕ್ರೀಮ್ ಹಚ್ಕೊತಾರೆ ಗೈಸ್. ಅದು ನಿಮಗೆ ತೋರಿಸ್ತೀನಿ. ಪಾಂಚ್ ಏಜ್ ಮಿರಾಕಲ್ಲು. ಅದು ಹಚ್ಕೊಂಡಿದ ತಕ್ಷಣ ಬೆಳ್ಳಕ್ಕಾಗೋಗ್ಬಿಡ್ತಾರೆ ಗೈಸ್. ನಂತರ ಬೆಳ್ಳಕ್ಕೆ. ಇವಾಗ ಎಲ್ಲಿಗೆ ಮಮ್ಮಿ? ಈಗ ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು. ಬೆಳಿಗ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಆದರೆ ಆ್ಯಸ್ ಯೂಶ್ವಲ್ ನಮ್ಮ ಮನೆಯವ್ರು ಬಂದಿಲ್ಲ. 12 o'clock ಆದಮೇಲೆ ಯಾವ ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೆ, ಹಾಗಾಗಿ ಹೋಗಲಿಲ್ಲ. ಈಗ ಫಸ್ಟು ಗಣೇಶನ್ನೇ ನೋಡಿಕೊಂಡು ಹ್ಯಾಪಿ ಬರ್ಡೇ ಗಣೇಶ ಅಂತ ಅವ್ರಿಗೆ ವಿಶ್ ಮಾಡಿ, ನಂತರ ಹಾಗೆಯೇ ಹೋಗಿ ಯಾರ್ಯಾರು ಕರೆದಿದ್ದಾರೋ ಅವ್ರ ಮನೆಗೆ ಅರ್ಶಿನ ಕುಂಕುಮ ಇಟ್ಕೊಂಡು ಬನ್ನಿ. ಓಕೆ. ಸೊ ಗೈಸ್, ನೀವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ವಾ? ನೀವು ದೇವರೇ ನನಗೆ ಒಳ್ಳೆ ಬುದ್ಧಿ ಕೊಡು, ನಾನು ಎಕ್ಸಾಮಲ್ಲಿ ಪಾಸ್ ಆಗೋ ಥರ ನೋಡ್ಕೊ, ಮನೆ ಕೊಡು, ಆಸ್ತಿ ಕೊಡು, ಆಸ್ತಿ ಕೊಡು, ನಾವು ತಾರ್ ಕಾರಿಸ್ಕೊಳೋ ಥರ ನೋಡು, ನಮ್ಗೆ ಚೆನ್ನಾಗಿ ದುಡ್ಡು ಕೊಡು, ಅದೆಲ್ಲ ಬೇಡ್ಕೊಂಡು, ನಮಗೆ ಲಾಟ್ರಿ ಕೊಡು ಎಲ್ಲ ಬೇಡ್ಕೊತೀರಲ್ವಾ? ಅದನ್ನೆಲ್ಲ ದೇವ್ರ ಹತ್ರ ಬೇಡ್ಕೊಳ್ಬೇಡಿ ಗೈಸ್. ಯಾಕೆ? ಹಾಂ ಇಲ್ಲ. ಯಾಕಂತಂದರೆ ದೇವರೇ ನಮಗೆ ಕಷ್ಟ ಕೊಡೋವಾಗ ನಾವು ಯಾಕೆ ಗೈಸ್ ದೇವ್ರ ಹತ್ರ ತಿರ್ಗಾ ಯಾವುದೋ ಒಂದು ನಮಗೇನು ಸಿಕ್ಕುತ್ತೋ ಅದನ್ನ ಕೇಳ್ಕೊಬೇಕು. ದೇವರೇ ನಮಗೆ ಕಷ್ಟ ಕೊಡ್ತಾ ಇದ್ದಾರೆ. ಸೊ ನೀವು ದೇವ್ರ ಹತ್ರ ಏನು ಕೇಳ್ಕೊಬೇಕು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಗಣೇಶ ದೇವಸ್ಥಾನಕ್ಕೆ ಹೋದರೆ ಹಾಯ್ ಗಣೇಶ, ಇವಾಗ ನಮ್ಮಮ್ಮ ಹೇಳ್ತಲ್ವ ಹೆಂಗಿದೆಯಾ, ಹ್ಯಾಪಿ ಗಣೇಶ ಚತುರ್ಥಿ ಅಂತ ಹೇಳೋದು. ಇಲ್ಲ ಅಂದರೆ ಎಷ್ಟು ಲಡ್ಡು ತಿಂದೆ ಇವತ್ತು, ಆಮೇಲೆ ಯಾರ ಜೊತೆ ಜಗಳ ಆಡಿದೆ, ಪಾರ್ವತಿ ಹೆಂಗಿದ್ದಾರೆ, ಶಿವ ಹೆಂಗಿದೆ, ಆ ಥರ ಕೇಳಿ ಗೈಸ್. ನಿಮ್ಮ ಮನಸ್ಸಿಗೆ ಒಂಥರ ತೃಪ್ತಿ ಅನಿಸುತ್ತೆ ಮತ್ತು ನಿಮಗೆ ತುಂಬ ಖುಷಿ ಆಗುತ್ತೆ ಗೈಸ್. ನಮ್ಮಪ್ಪನ ಔಟ್ಫಿಟ್ ನೋಡಿ ಗೈಸ್, ಹೊಸ ಬಟ್ಟೆ, ಹೊಸ ಚಪ್ಪಲಿ ನೋಡಿ, ಹಿಂಗೆ ನಿಂತ್ಕೊಂಡಿದ್ದಾರೆ ನಮ್ಮಪ್ಪ. ಜಿಮ್ಗೆ ಹೋಗೋದ್ರಿಂದ ಗೈಸ್ ನಮ್ಮ ಅಪ್ಪಗೆ ಬೈಸಿಪ್ಸ್ ಬಂದಿದೆ ನೋಡಿ ಗೈಸ್. ಬೈಸಿಪ್ಸ್ ನಮ್ಮ ಅಪ್ಪಗೆ ಬೈಸಿಪ್ಸ್ ಬಂದಿದೆ ಬನ್ನಿ ಗೈಸ್, ಲೆಟ್ಸ್ ಗೋ. ಇವಾಗ ಹೋಗೋಣ, ಬನ್ನಿ. ಯಾರ್ದಿದು ಲೇಬಲ್? ನಕ್ಷತ್ರ ಇಂಟರ್ನ್ಯಾಷನಲ್ ಸ್ಕೂಲ್. ಏನ್ ಮಮ್ಮಿ ಹಂಗೆ ವಿಡಿಯೋ ತೆಗಿತಿದೆ, ನಂಗೆ ಗೊತ್ತಾಗ್ತೀರಾ? ಕ್ಯಾಂಡಿಡ್ ವಿಡಿಯೋ ಯಾರ್ದು ಗೊತ್ತಿಲ್ಲ ಗೈಸ್. ಇದು ನೋಡಿ ನಮ್ಮ ಕಾರಿಗೆ ಬಂದಿದೆ, ಹೆಂಗ್ ಬಂದಿದೆ ಅಂತ ಕೂಡ ಗೊತ್ತಿಲ್ಲ ಗೈಸ್. ವಾಟ್ ಇಸ್ ಇಟ್? ಸಮಥಿಂಗ್ ನಕ್ಷತ್ರ ಇಂಟರ್ನ್ಯಾಷನಲ್ ಸ್ಕೂಲ್. ಓ, ಏನ್ ಸಮಾಚಾರ? ನಿಮ್ಮ ಅಪ್ಪನ ಕೇಳ್ಬೇಕೀಗ. ಮಗುನ ಅಡ್ಮಿಷನ್ ಮಾಡಿದೆ. ಯಾವ ಮಗು? ಒಳ್ಳೆ ಕೆಲ್ಸ. ಎಷ್ಟು ಜನ ಮಕ್ಳು ನಿಂಗೆ? ಎಷ್ಟು ಜನ ಮಕ್ಳು? ಇದಾರೆ. ನೋಡಿ ಗೈಸ್, ಬೇಕು ಅಂತ ಲೆಕ್ಕ ಗೊತ್ತಿಲ್ವಾ? ಲೆಕ್ಕ ಮಾಡ್ತೀನಿ. ಈಗ ಲೆಕ್ಕ ಮಾಡ್ತೀರಾ ಗೈಸ್? ನಮ್ಮ ಎಂತ ಜನ ನೋಡಿ ಗೈಸ್. ಇಲ್ಲಿ ತಿರ್ಸು ಮಮ್ಮಿ. ನಾವು ಬೆಳಗ್ಗೆ ಎಲ್ಲ ಫುಲ್ ರೆಡಿ ಆದ್ವಿ. ಮಧ್ಯಾಹ್ನ ಫಸ್ಟ್ ನಮ್ಮ ಅಮ್ಮ ಅವ್ರ ಚಿಕ್ಕಪ್ಪ ಮನೆಗೆ ಹೋದ್ವಿ, ಬಂದ್ವಿ ಆಯ್ತಾ. ಅಲ್ಲೇ ಊಟ ಮಾಡಿದ್ವಿ, ಊಟ ಕೂಡ ಮಾಡಿದ್ವಿ. ಆಮೇಲೆ ಅರ್ಶಿನ ಕುಂಕುಮ ಇಸ್ಕೊಂಡ್ವಿ. ಆಮೇಲೆ ಮನೆಗೆ ಬಂದು ಪಾಚ್ಕೊಂಡು ಎದ್ವಿ. ಆಮೇಲೆ ಇವಾಗ ಫುಲ್ ರೆಡಿ ಆಗಿ. ಇವಳು ಪಾಚ್ಕೊಂಡಿಲ್ಲ ಫ್ರೆಂಡ್ಸ್. ಅವಳು ಏನ್ ಮಾಡ್ತಾ ಇದ್ಲು ಗೊತ್ತಾ? ಯೂಟ್ಯೂಬ್ ನೋಡ್ತಾನೆ. ವರುಣ್ ಆರಾಧ್ಯ, ಸ್ಯಾಮ್ ಸಮೀರ್, ಹೇ ಶಿರೀಷಾ ವ್ಲಾಗ್ ನೋಡ್ತಾ ಇದ್ದೆ ಆಯ್ತಾ ಗೈಸ್. ಇವಾಗ ಸೊ ಗೈಸ್ ಅವೆಲ್ಲ ವ್ಲಾಗ್ಸ್ ನೋಡ್ತಾ ಇದ್ವಾ. ನಮ್ಮಪ್ಪ ಕೂಡ ಪಾಚ್ಕೊಂಡಿಲ್ಲ ಬಿಡಿ. ಯಾಕೆ ಪಾಚ್ಕೊಂಡಿಲ್ಲ ಅಂದ್ರೆ ಅವ್ರು ಅದಕ್ ಮುಂಚೆನೆ ಪಾಚ್ಕೊಂಡಿದ್ರಲ್ಲ, ಅದಕ್ಕೆ ಪಾಚ್ಕೊಂಡಿಲ್ಲ.
ಅಮ್ಮ ಪಾಚ್ಕೊಂಡ್ರು, ನಮ್ಮ ಅಕ್ಕನು ಚೆನ್ನಾಗಿ ಪಾಚ್ಕೊಂಡ್ಲು. ಗೈಸ್ ನಾನು ಎಲ್ಲಾರ್ಗಿಂತ ಜಾಸ್ತಿ ನಿದ್ದೆ ಮಾಡಿರೋದು ಪ್ರಜ್ಞಾ. ನಾನು ರಾತ್ರಿ ಜಾಸ್ತಿ ಏನು ಗೊತ್ತಾ, ರಾತ್ರಿ ಎಲ್ಲ ಇದ್ದಿರ್ಬೇಕಲ್ಲ ಅದಕ್ಕೆ. ಹೌದು, ಗ್ಯಾಸ್ ಆಫ್ ಮಾಡಿದ್ಯಾ? ರಾತ್ರಿ ಎಲ್ಲ ಎದ್ದು ಕೂತಿರ್ಬೇಕಲ್ಲ ಕ್ವಶನ್ ಹಿಡ್ಕೊಂಡಿದ್ದೀವಿ ಗ್ಯಾಸ್ ನೆಟ್ ಆಫ್ ಇವಾಗ ಚೆನ್ನಾಗಿ ಮಲ್ಕೊಂಡೆ. ಗ್ಯಾಸ್ ಆಫ್ ಮಾಡಿದ್ಯಾ? ಲೀಟ್ ಎಲ್ಲ ಆಫ್ ಆಯ್ತು. ನಮ್ಮಪ್ಪ ಡಿಕಾಷನ್ ಕುಡಿತಾರೆ, ನಮ್ಮಮ್ಮ ಅದು ಯಾರಿಗೂ ಇಡಕ್ ಬರಲ್ವಂತೆ ಗೈಸ್. ಏನು ಇಲ್ಲ, ಜಿಮ್ ಬಾಡಿ ಅಲ್ಲ ಏನು ಇಲ್ಲ, ನೀರ್ ಹಾಕ್ಬೇಕು, ಟೀ ಪೌಡರ್ ಹಾಕ್ಬೇಕು, ಅದು ಯಾರು ಇಕ್ಕಕ್ ಬರಲ್ಲ. ನಮ್ಮಪ್ಪಗೆ ಈ ಕಾರ್ ಸ್ವಲ್ಪ ಹೈಟ್ ಗೈಸ್. ನಮ್ಮಪ್ಪ ಹೆಂಗಿದ್ರು ಆ ಕಾರು ಹಂಗೆ ಹೈಟ್ ಅಲ್ಲ, ಅದಕ್ಕೆ ನಮ್ಮ ಅಮ್ಮಗೆ ಅಮ್ಮ ತಾರ್ ಕುಳ್ಳಿ, ಇಸ್ಕೊಂಡು ನಮ್ಮಮ್ಮ ಬೇಡ ಬೇಡ ಅಂತ ಇದಾರೆ ಗೈಸ್. ಗೈಸ್ ತಾರ್ ಈಸ್ಕೊಬಿಟ್ವಿ ಅಂದ್ರೆ ಅದು ಒಳ್ಳೆ ಲಾರಿ ತರ ಇರುತ್ತೆ. ನಮ್ಮ ಅಪ್ಪನು ಹೆಂಗೋ ನಾವು ಸಮಾಧಾನಿಸ್ಬಿಟ್ಟು ಓಕೆ ಅನ್ಸ್ತೀವಿ, ಆದ್ರೆ ನಮ್ಮ ಅಮ್ಮ ಎಲ್ಲಿ ಖುಷಿ ಒಂದ್ 25 ಲಕ್ಷ ಕೊಡಮ್ಮ, ತಾರಿಸ್ಕೊಳ್ಳೋಣ, ಕೊಡಮ್ಮ 25 ಲಕ್ಷ. ಎಲ್ಲಿ ನಾನು ಕಾಣಿಸ್ತಾನೆ ಇಲ್ಲ ದುಡ್ಡು. ಅಪ್ಪಗೂ ಅದು ಕಾರ್ ಅಂದ್ರೆ invisible ಇಷ್ಟ, ದುಡ್ಡು. ಆದ್ರೆ ನಮ್ಮ ಅಪ್ಪಗೆ ಇನೋವಾ ಅಂದ್ರೆ ಇಷ್ಟ. ಇನೋವಾ ಕ್ರಿಸ್ಟಾ ಹೈಬ್ರಿಡ್ ಮಾಡಲ್ ಅಂದ್ರೆ ಇಷ್ಟ. ಓಕೆನಾ? ಹೈಬ್ರಿಡ್ ನೋ ಒನ್ಲಿ ಕ್ರಿಸ್ಟ. ಕ್ರಿಸ್ಟಾ ಅಂದ್ರೆ ಇಷ್ಟ, ಅದಕ್ಕಿಂತ ತಾರ್ ಅಂದ್ರೆ ಇಷ್ಟ ನಮ್ಮ ಅಪ್ಪಗೆ. ಓಕೆನಾ? ಸೊ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಾ ಕಾರು ಎಲ್ಲಾರ್ಗು ಇಷ್ಟಾನೇ, ಅದ್ರ ಬದಲು ಒಂದ್ ಚಿಕ್ಕ ಅರ್ಧ ಸೈಟ್ ಬಂದ್ಬಿಡುತ್ತೆ. ನಾನ್ ನಿಮ್ಗೆ ತಾರ್ ಕಾರು ತಾರ್ ಬದಲು ಇನೋವಾ ತಗೊಳ್ಬಾರ್ದು, ಅರ್ಧ ಸೈಟ್ ಬಂದ್ಬಿಡುತ್ತೆ. ಸೈಟ್ ಯಾವತ್ತು ಇದ್ದಿದೆ, ಬಟ್ ತಾರು ಕಾರು ಇವಳಿಗೆ ಏನಾದ್ರು ಯೋಚನೆ ಇದೆಯಾ ನೋಡಿ, ಈ ಸಲ 10th ಪಾಸ್ ಆದ್ರೆ ಕಾಲೇಜ್ ಸೇರ್ಸ್ಬೇಕು, ಎಲ್ಲಿಂದ ತರದ್ ದುಡ್ಡು 3 ಲಕ್ಷ ಬೇಕಾಗತ್ತೆ. ಸೊ ಗೈಸ್ ನಿಮ್ಗೆ ಹೇಳ್ತಿದ್ದೆ ಅಲ್ವಾ, ಹಂಗೆ ಮಧ್ಯಾಹ್ನ ಗಣೇಶ ಇದೆ, ತೋರಿಸಿ ತೋರಿಸು 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 ಮಮ್ಮಿ, ಆಫ್ ದ ಕ್ಯಾಮ್ರಾ ಅಂಡ್ ಶೋ ಆಫ್ ದ ಕ್ಯಾಮ್ರಾ. ನಮ್ಮ ಭಾಷೆಯಲ್ಲಿ ಪುಟ್ಟ ಹತ್ರ ಹೋಗಿ ಹೊಕ್ಕೊಂಬರೋಣ ಅಂತ ನಾವು ಅಮ್ಮನ ಕೇಳ್ತೀವಿ. ಮಮ್ಮಿ 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 ಅದನ್ನ ಏನಂತಾರೆ? ಹುತ್ತ 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 ಆಯ್ತಾ? ತೆಲುಗಲ್ಲಿ ಪುಟ್ಟ ಅಂತಾರೆ, ಕನ್ನಡದಲ್ಲಿ ಹುತ್ತ ಅಂತಾರೆ. ಅದ್ರ ಹತ್ರ ಹೋಗಿ ಇವಾಗ ಬ್ಲೆಸ್ಸಿಂಗ್ಸ್ ತಗೊಂಬಂದು ಹಾಕಿ ನಾವು ಟೆಂಪಲ್ ಹೋಗ್ತಾ ಇದೀವಿ. ಬನ್ನಿ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಗೈಸ್? ನಮ್ಮ ಸಬ್ಸ್ಕ್ರೈಬರ್ ಮನೆಗೆ. ಸೊ ಗೈಸ್ ನಾವು ಇವಾಗ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಡಿನ್ನರ್ಗೆ ಹೋಗ್ತಾ ಇದೀವಿ. ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಇನ್ವೈಟ್ ಮಾಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ನಮ್ಮನ್ನ. ಸೊ ಬನ್ನಿ ಹೋಗೋಣ. ಮಾಡಕ್ ಕೆಲಸ ಇಲ್ಲ ಗೈಸ್ ನಮ್ಮ ಸಿಸ್ಟರ್ಗೆ, ನಮ್ಮಪ್ಪ ಬರ್ತಾ ಇದಾರೆ. ಸೊ ಬನ್ನಿ ಹೋಗೋಣ ಗೈಸ್. ಈ ರೋಡಲ್ಲಿ ಒಂದು ಗಣೇಶ ಹಾಕಿದ್ದಾರೆ, ಬನ್ನಿ ತೋರಿಸ್ತೀನಿ. ನಮ್ಮ ಅಕ್ಕ ರಿಯಾಕ್ಷನ್ ನೋಡಿ ಗೈಸ್. ಇದು ನಮ್ಮ ಕ್ಲಾಸ್ಮೇಟ್ ಅವರು, ನಮ್ಮ ಕ್ಲಾಸ್ಮೇಟ್ ಇಲ್ಲೇ ಇಕ್ಕೋದು ಗೈಸ್. ಸೊ ಇಲ್ಲಿ ಬರ್ಬೇಕಾದ್ರೆ ಇನ್ನು ಸ್ವಲ್ಪ ಸ್ಪೆಷಲ್, ಮೋರ್ ಸ್ಪೆಷಲ್. ಸೊ ಗೈಸ್ ಇವಾಗ ಬನ್ನಿ ಹೋಗಿ ನೋಡ್ಕೊಂಡು ಹೋಗೋಣ. ನೋಡೋಣ ನಮ್ಮ ಕ್ಲಾಸ್ಮೇಟ್ ಇದ್ರೆ ತರ. ಸೊ ಗೈಸ್ ನಾನು ಒಂದೇ ಇಲ್ಲ, ಇಲ್ಲಿ ಇವಾಗ ಫುಲ್ ಡೆಕೋರೇಷನ್ ಏನೋ ಸಕ್ಕದಾಗಿ ಕಾಣಿಸ್ತಿದೆ. ಇಲ್ಲಿ ನಮಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ. ನೋಡೋಣ, ತುಂಬಾ ಫ್ಯಾನ್ ಫಾಲೋವರ್ಸ್. ಗೈಸ್ ಒಂದು ತೋರಿಸ್ತೀನಿ ರೀ. ಮಮ್ಮಿ ಸಿ ದಟ್ ಟುವರ್ಡ್ಸ್ ದ ರೈಟ್ ಸೈಡ್. ರೈಟ್ ಸೈಡ್ ಆಂಜನೇಯ ಈ ಪಕ್ಕ ಕೂಡ. ಸೊ ಗೈಸ್ ನೋಡಿ ಗೈಸ್, ಈ ಕಡೆ ಸಬ್ಸ್ಕ್ರೈಬರ್ ಮನೆ ಅಂತ ಹೇಳಿದೆ ಅಲ್ವಾ? ಸೊ ಬನ್ನಿ ಇವಾಗ ನಾನು ಸಬ್ಸ್ಕ್ರೈಬರ್ ಮನೆಗೆ ಹೋಗೋಣ. ನಮ್ಮಪ್ಪ ನೋಡಿ ಗೈಸ್ ಎಷ್ಟು ಡೀಸೆಂಟಾಗಿ ಸ್ಟೈಲಾಗಿ ನಿಂತ್ಕೊಂಡಿದ್ದಾರೆ. ಸೊ ಇವಾಗ ಗೈಸ್ ಬನ್ನಿ ಲೆಟ್ಸ್ ಗೋ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋಗೋಕ್ಕೆ. ನನ್ನ ಲೈಫಲ್ಲಿ ಗೈಸ್ ಫಸ್ಟ್ ಟೈಮ್ ಸಬ್ಸ್ಕ್ರೈಬರ್ ಮನೆಗೆ ಹೋಗ್ತಾ ಇರೋದು, ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಬನ್ನಿ ನಮ್ಮ ಅಕ್ಕ ಹತ್ರ ಹೋಗೋಣ. ಮೈ ಡಿಯರ್ ಪ್ರಜ್ಞಾ ಅವರೇ, ಬಾಯ್ ಮಾ ಬಾಯ್ ಅಕ್ಕ. ಐ ಆಮ್ ಸೋ ಎಕ್ಸೈಟೆಡ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾವು ಒಂದು ಸಬ್ಸ್ಕ್ರೈಬರ್ ಮನೆಗೆ ಹೋಗ್ತಾ ಇರೋದು. ಸೊ ಇವಾಗ ಬನ್ನಿ, ನಾವು ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ಹೋಗ್ತೀವಿ. ಈ ಸತಿ ಅವ್ರು ನಮ್ಮನ್ನ ಸ್ಪೆಷಲ್ ಆಗಿ ಇನ್ವೈಟ್ ಮಾಡಿದ್ದಾರೆ ಗೈಸ್, ಯಾಕಂತಂದ್ರೆ subscribe ಅವರು ಮಾಡಿ ನಮ್ಮ ಸಬ್ಸ್ಕ್ರೈಬರು. ಸೊ ಹಾಗಾಗಿ ಈ ವರ್ಷ ನಮ್ಮನ್ನ ಅವರು ಸ್ಪೆಷಲ್ ಆಗಿ ಇನ್ವೈಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಕಮಿಂಗ್ ಗಣೇಶನ ತೋರಿಸ್ತೀವಿ. ಇವಾಗ ನೋಡಿ ಓಕೆನಾ? ಆ ಕಡೆ ದಾರಿ ಇಲ್ವಾ ಗೈಸ್? ಈ ಕಡೆ ಹೋಗೋಣ ಬನ್ನಿ ಗೈಸ್, ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಅವ್ರ ಮನೇಲಿ ನೋಡಿ ಗೈಸ್ ಗಣೇಶ. ಇವರೇ ನಮ್ಮ ಸಬ್ಸ್ಕ್ರೈಬರ್. ಹಾಯ್ ಹೇಳಿ. ಹಾಯ್ ಹಾಯ್ ಸಪ್ಪು. ಹಾಯ್. ಇವರು ನಮ್ಮ ಮಾವ ಗೈಸ್. ಹಾಯ್ ಚಿಟ್ಟು. ಸಬ್ಸ್ಕ್ರೈಬರ್ ಸಪ್ಪು, ಸಬ್ಸ್ಕ್ರೈಬ್. ಗುಡ್ ಗರ್ಲ್. ಕುಂಕುಮ ಕೊಡೋ ವಿಧಾನ ಈ ಥರ ಗೈಸ್, ಕಲ್ತ್ಕೊಳ್ಳಿ ನೀವು ಯಾವ ಥರ ಅರ್ಶಿನ ಕುಂಕುಮ. ಅತ್ತೆ
ಅವರು ನಮ್ಮ ಅತ್ತೆ ಹತ್ರ ಬಂದ್ಬಿಟ್ಟು ಕಲ್ತ್ಕೊಳ್ಳಿ ಗೈಸ್. ಮತ್ತೆ ಅರ್ಶಿನ ಕುಂಕುಮ ಕೊಡುವ ವಿಧಾನ ಇದು. ನಮ್ಮ ತಂಗಿ ಅರ್ಶಿನ ಕುಂಕುಮ ಕೊಡೋ ವಿಧಾನ. ನನ್ಗ ನಿಮ್ಮ ನುಡುಮುತ್ತುಗಳನ್ನು ಮಾತಾಡಿ ಮಾತಾಡಿ ಏಮನ ಮಾತಾಡು. ಗೌರಿ ಗಣೇಶ ಫೆಸ್ಟಿವಲ್ ಅಂತ. ಹ್ಯಾಪಿ ಗಣೇಶ ಗೌರಿ ಫೆಸ್ಟಿವಲ್. ನನ್ನ ಹೆಸರು ಚಿಟ್ಟು. ನನ್ನ ಹೆಸರು ಧನ್ಯಶ್ರೀ. ನಾನು ಸೆಕೆಂಡ್ CL ಓದ್ತಾ ಇದ್ದೀನಿ. ನಾನು ಸೆಕೆಂಡ್ CL ಓದ್ತಿದ್ದೀನಿ. ನನ್ನ ಏಜು 7. ಇದು ನಮ್ಮ ಅಕ್ಕ. ನಮ್ಮ ಕ್ಲಾಸ್ ಟೀಚರ್ ಹೆಸರು ಶಿಲ್ಪಾ ಮಾತೆ. ಹಿಂದೆ ಇರೋದು ಯಾರು? ಹಿಂದೆ ಇರೋದು ನಮ್ಮ ಪಪ್ಪ. ನೀನ್ ಯಾವ ಸ್ಕೂಲಲ್ಲಿ ಓದೋದು? ಜಯಗೋಪಾಲ್ ಗರೋಡಿಯಾ ರಾಷ್ಟ್ರೋತ್ತನ ವಿದ್ಯಾಲಯ. ಇದ್ಯಾರು? ಇದು ನಮ್ಮಮ್ಮ. ನಿಮ್ಮಮ್ಮ ಹೆಸರು ವಿಮಲಾ. ನಿಮ್ಮ ಅಪ್ಪ ಹೆಸರು ಕೃಷ್ಣ. ಹೌದಾ? ಅದ್ಯಾರದು? ನಿಮ್ಮ ಮಾಮ. ಅದ್ಯಾರು? ಅತ್ತ. ಇದ್ಯಾರು? ಅಕ್ಕ. ಏನಕ್ಕೆ ನೀನು ಇವತ್ತು ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ಯಾ? ಇವತ್ತು ಗಣೇಶ ಹಬ್ಬ ಅಲ್ಲ. ಇದು ನನ್ನ ಬಟ್ಟೆ ತಾನೆ? ಇಲ್ಲ, ನಂದು. ಹೌದಾ? ಇದು ನನ್ ಕೊಟ್ಬಿಡು. ಇದು ನಂದು. ಹೌದಾ? ನಿಂದ ಡೂಪ್ಲಿಕೇಟ್ ತಾನೆ? ₹1 ಇಲ್ಲಪ್ಪ, ಜಾಸ್ತಿ ಕಷ್ಟಪಟ್ಟು 600 ರೂಪಾಯಿ ಕೊಟ್ಟು ತಗೊಂಡಿದ್ದೆ. 600 ರೂಪಾಯಿ ಅಷ್ಟೇನಾ? ನನ್ ಗೋಲ್ಡ್ ಅನ್ಕೊಂಡೆ. ಹೌದಾ? ನಿನ್ ಕೂದಲು ಹೆಂಗ್ ಕಟ್ ಆಗೋಯ್ತು ಇಲ್ಲಿ? ಅದು ಯಾರು ಕಟ್ ಮಾಡಿದ್ದು ಹೇಳು? ಕ್ಲೀನ್ ಆಗಿ ಸ್ಟೋರಿ ಹೇಳು. ಅದು ಸ್ಟೋರಿ ಎಲ್ಲ ಓ ಹೌದಾ? ಕೊರಿಯನ್ ಬ್ಯಾಂಕ್ಸ್ ಮಾಡಿರೋದು ಹೆಂಗ್ ಮಾಡಿದ್ರು? ಪಾಯಿಂಟ್ ಅಲ್ಲ, ಪೇಂಟ್. ಹೌದಾ? ಹೇಳ್ಕೊಂಡಿದ್ಯಾ? ఇదొచ్చి ఊర గణేష్ నేనేమో పంచంత వేసేస్తాను. ఆడేమో చేస్తాను. ನಿಮ್ ಮನೇಲೇ ಇರುತ್ತೆ, ನೀನ್ ಯಾಕೆ ನೋಡ್ತೀಯಾ? ಇದು ಯಾರ್ದು ಬುಕ್ಕು? ಹೌದು ಅತ್ತೆ, ಏನಕ್ಕೆ ಬುಕ್ ಎಲ್ಲ ಇಕ್ಕಿರೋದು? ನಮ್ಗೆ ವಿದ್ಯಾಬುದ್ಧಿ ಕೊಡೋದು ಗಣೇಶ ಅಂತ ಅಲ್ವಾ, ಹಾಗಾಗಿ ನಾವು ವರ್ಷ ಇಡೀ ಓದುವಂತ ಪುಸ್ತಕಗಳನ್ನ ಇಟ್ಟು ಗಣೇಶನಿಗೆ ಬೇಡ್ಕೊಳ್ಳೋದು. ಸರಸ್ವತಿ ನಮ್ಗೆ ಜ್ಞಾನ ಕೊಡ್ತಾರೆ, ಆದ್ರೆ ವಿದ್ಯೆಗೆ ಅಧಿಪತಿ ನಮ್ಮ ಗಣೇಶನೇ ಅಲ್ವಾ. ಓಕೆ ಓಕೆ, ಬನ್ನಿ ಮೇಡಮ್, ಕುತ್ಕೊಳ್ಳಿ ಸ್ವಲ್ಪ. ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಹೇಳಿ. ಬಾಯ್ 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 ಬಾಯ್. ರಂಗೋಲಿ ಗೈಸ್, ನಾವು ಇದೇ ಮನೇಲಿ ಇದ್ದಿದ್ದು. ಲೈಕ್ ನಾವು ಸೇಮ್ ಫ್ಲೋರ್ ಸೇಮ್ ಮನೇಲಿ ಇದ್ದಿದ್ದು. ಇವಾಗ ಅವ್ರು ಯಾವ ಮನೇಲಿ ಇದ್ರು ನೋಡಿ, ನಾವು ಅದೇ ಮನೇಲಿ ಇದ್ದಿದ್ದು ಗೈಸ್. ಈ ಮನೆ ಆದಮೇಲೆ ಅಲ್ಲಿಗೆ ಹೋಗಿದ್ವಿ, ಆ ಮನೆ ಬಿಲ್ಡಿಂಗ್ಗೆ. ಅಲ್ಲಿಂದ ನಾವು ಇವಾಗ ಪ್ರೆಸೆಂಟ್ ಆಗಿದ್ದೀವಲ್ವ, ಅಲ್ಲಿಗೆ ಶಿಫ್ಟ್ ಆಗಿರೋದು. ನಮ್ಮ ಅಕ್ಕ ಏನೋ ಮಾತಾಡ್ತಾಳಂತೆ. ಸೊ ಗೈಸ್, ನಾವು ಆ್ಯಕ್ಚುಲಿ ಇಲ್ಲಿಂದ ಅಂದರೆ ರೆಂಟ್ ಹೌಸಿಂದ ಸ್ಟಾರ್ಟ್ ಮಾಡಿದ್ದು. 5 years ಏನೋ ಕಂಪ್ಲೀಟ್ ಮಾಡಿದ್ವಿ ಅನ್ಕೋತೀನಿ. ಇಲ್ಲಿ ನೆಕ್ಸ್ಟ್ ಅಲ್ಲಿ 5 years. ಬಟ್ ಇಟ್ಸ್ ನಾಟ್ ಲೈಕ್ ಆ್ಯಕ್ಚುಲಿ ನಮಗೆ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಗಣೇಶ ಕರ್ಕೊಂಡು ಹೋಗು ಅಂದರೆ ಕರ್ಕೊಂಡು ಟೈಮ್ ಇಲ್ಲಮ್ಮ ಈಗ. ಗೈಸ್, ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಹಂಗೆ ನೋಡ್ಕೊಂಡು ಹೋಗೋಣ ನಮ್ಮ. ಗೈಸ್, ಇಟ್ ವಿಲ್ ನಾಟ್ ಮ್ಯಾಟರ್ ಅಬೌಟ್ ದ ಟೈಮ್ ಗೈಸ್. ಇಟ್ಸ್ ಅಬೌಟ್ ಗಿವಿಂಗ್ ಪ್ರಯಾರಿಟಿ ಟು ಗಾಡ್. ಇವಾಗ ಟೈಮ್ 8:57. ಮಮ್ಮಿ 8:57 ಟೈಮ್. ಸ್ಕೂಲ್ ಬಿಡಿ, ನಾನು ಹೋಮ್ ವರ್ಕ್ ಮುಗಿಸಿದ. ಮಮ್ಮಿ 8:57 ಟೈಮ್. ಹೋಗೋಣ ಇವಾಗ, ಮನೆಗೆ ಹೋಗೋಣ ಬನ್ನಿ.